ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ದೊಡ್ಡ ಮಗಳು ಬರ್ತಡೇ. ಒಂದು ಚಿಕ್ಕ ಸೆಲೆಬ್ರೇಷನ್ ಹಾಲಲ್ಲಿ, ಅಂದರೆ ಸಿನಿ ಮ್ಯಾಜಿಕ್ ಅಂತೇಳಿ ಒಂದು ಸೆಲೆಬ್ರೇಷನ್ ಹಾಲ್ ಇದೆ ಇಲ್ಲಿ. ಅಲ್ಲಿ ಡೆಕೋರೇಷನ್ ರೆಡಿ ಮಾಡಿಕ್ಕಿರ್ತಾರೆ. 1000 ರೂಪೀಸ್ ಪರ್ ಅವರ್ ಆಗುತ್ತೆ. ನಮಗೇನಾದ್ರು ಎಕ್ಸ್ಟ್ರಾ ಡೆಕೋರೇಷನ್ ಬೇಕು ಅಂತಂದರೆ ಎಕ್ಸ್ಟ್ರಾ ಮಾಡಿಕೊಡ್ತಾರೆ. ಒಂದು 2 ಡೇಸ್ ಮುಂಚೆ ಆರ್ಡರ್ ಮಾಡಬೇಕಾಗುತ್ತೆ. ಅದಕ್ಕೆ 1500 ಸಮಥಿಂಗ್ 2000 ಎಷ್ಟು ಆಗುತ್ತೆ. ಈ ಥರ ಡೆಕೋರೇಷನ್ ಅವರೇ ಮಾಡಿಕೊಟ್ಟಿದ್ರು. ಕೇಕ್ ನಾವು ತಗೊಂಡೋಗ್ಬೇಕು. ಕೇಕ್ ನನ್ನ ಮಗಳು ಇಷ್ಟಪಟ್ಟು ಪೈನಾಪಲ್ ಕೇಕು, ಪೇಸ್ಟ್ರಿ ಕೇಕ್ನ ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. 1 kg ಕೇಕು ಭಾಳ ಚೆನ್ನಾಗಿತ್ತು. ಜೊತೆಗೆ ಅವಳ ಫ್ರೆಂಡ್ನ ಕೂಡ ಇನ್ವೈಟ್ ಮಾಡಿದ್ಲು, ಹರ್ಷಿತಾ ಅಂತೇಳಿ. ಅವ್ರ ಫ್ಯಾಮಿಲಿ ಕೂಡ ಬಂದಿದ್ದರು. ಜೊತೆಗೆ ನಮ್ಮ ಫ್ಯಾಮಿಲಿ, ನಾವು ಅಷ್ಟೇ, ಹೊರಗಡೆ ಯಾರು ಹೇಳಿರಲಿಲ್ಲ. ಈಗ ಕೇಕ್ ಸೆಲೆಬ್ರೇಟ್ ಮಾಡ್ತಾ ನನ್ನ ಮಗಳು ದೀಪ ನೋಡಿ ಕ್ಯಾಂಡಲ್ ಹಚ್ಚದ್ದು ಕೇಕ್ ಸೆಲೆಬ್ರೇಟ್ ಮಾಡಿದ್ವಿ. ಈ ಕೇಕೆಲ್ಲ ತಿನ್ಸ್ಕೊಂಡು ಎಲ್ಲರೂ ತಿಂದು ಚೆನ್ನಾಗಿ ಕೂತ್ಕೊಂಡು ತುಂಬ ಚೆನ್ನಾಗಿತ್ತು. ಕೇಕ್ ತುಂಬ ಟೇಸ್ಟಿಯಾಗಿತ್ತು. ಜೊತೆಗೆ ಪಫ್ಸ್ ಕೂಡ ತೊಗೊಂಡೋಗಿದ್ವಿ. ಎಲ್ಲ ಎಂಜಾಯ್ ಮಾಡ್ಕೊತ ತಿಂದ್ವಿ. ಅವಳು ನನಗೆ ಪ್ರತಿ ವರ್ಷವೂ ಈ ಥರ ಬರ್ತಡೇ ಮಾಡಬೇಕು ಅಂತೇಳಿ ಅವಳು ಕೇಳ್ಕೊಂತ, ನಾ ಎಕ್ಸ್ಟ್ರಾ ಯಾರು ಹೊರಗಡೆ ಅವ್ರಿಗೆ ಹೇಳೋಕ್ಕೆ ಹೋಗೋಲ್ಲ ಜಾಸ್ತಿ. ಯಾಕೆಂತಂದರೆ ಸುಮ್ಮನೆ ಇದಾಗ್ತಾವೆ ಅಂತೇಳಿ ಯಾರಿಗೂ ಕರೆಯೋಕ್ಕೆ ಹೋಗೋಲ್ಲ. ನಮ್ಮ ಫ್ಯಾಮಿಲಿ ಜೊತೆಗೆ ಅವಳ ಫ್ರೆಂಡು ಅಷ್ಟೇ, ಇಷ್ಟು ಜನ ಕೂತ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ಟೆ ಎಲ್ಲ ಅವಳು ಇಷ್ಟಂತೆ ಬಟ್ಟೆ ಬೇಕು ಅಂತ ಹೇಳಿದು ಹಬ್ಬಕ್ಕೆ ಮುಂಚೆ ಬಟ್ಟೆ ಎಲ್ಲ ಕೊಡಿಸಿದ್ವಿ. ನೋಡಿ ಎಲ್ಲ ಕುಂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸೋಫಾ ಚೆನ್ನಾಗಿ ಮಾಡಿದ್ದಾರೆ. ಕೂತ್ಕೊಳ್ಳಿಕ್ಕೆ ಎಂಜಾಯ್ ಮಾಡಲಿಕ್ಕೆಲ್ಲ ಕೂತ್ಕೊಂಡು ತಿನ್ನಲಿಕ್ಕೆಲ್ಲ ನೋಡಿ ಚೆನ್ನಾಗಿ ಸೋಫಾ ಸೆಟ್ಟಲ್ಲಿ ಚೆನ್ನಾಗಿದೆ. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಪಪ್ಸ್ ಕೂಡ ನಾವು ಕೇಕ್ ಎಲ್ಲಿ ತಂದಿದ್ದು ಅಲ್ಲೇ ತಂದಿದ್ವಿ. ಪನ್ನೀರ್ ಪಪ್ಸ್ ತುಂಬ ಚೆನ್ನಾಗಿತ್ತು. ನೋಡಿ ಡೆಕೋರೇಷನ್ ಈ ಸಿಂಪಲ್ಲಾಗೆ 1000 ರೂಪೀಸ್ಗೆ ಈ ಥರ ಡೆಕೋರೇಷನ್ ಇರುತ್ತೆ. ಜೊತೆ ನಮ್ಮ ಮಿಸ್ಸಸ್ಸು ಬಂದಿದ್ದರು. ನಮ್ಮ ಮಿಸ್ಸಸ್ ಅವ್ರಿಗೆ ಕೇಕ್ ತಿನ್ನಲ್ಲ ಅಂತ ಆಟ ಮಾಡ್ತಿದ್ರು. ನಾನು ತಿನ್ನಂಗಿರಲಿಲ್ಲ. ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೆ. ಬೇಡ ಅಂತಂದರು, ಹಿಂಸೆ ಮಾಡಿ ತಿನ್ನಿಸ್ದೆ. ಆಯಿತು ಅಂತೇಳಿ ತಿಂದರು. ಅವಾಗ ಸಾಕು ಅಂತ ಒಂದು 2 ಹೊತ್ತು ತಿಂದು ಸುಮ್ಮನೆ ಆದರು. ನನಗೆ ಹುಷಾರಿರಲಿಲ್ಲ, ಕೇಕ್ ತಿನ್ನೋಕ್ಕಾಗಲಿಲ್ಲ. ಹಾಗಾಗಿ ಅವರು ಬೇಡ ಅಂತ ಹಿಂಸೆ ಮಾಡ್ತಿದ್ರು. ನಾನೇ ಖುದ್ದಾಗಿ ತಿನ್ನಿಸ್ದೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲೆಲ್ಲ ನಾವು ಇದೆಲ್ಲ ಮುಗಿಸ್ಕೊಂಡು, ಪಪ್ಸು ಕೇಕೆಲ್ಲ ಮುಗಿಸ್ಕೊಂಡು ನಂತರ ಅಲ್ಲೇ ಪಕ್ಕದಲ್ಲೇ ಒಂದು ಸೌತ್ ಇಂಡಿಯನ್ ಮೀಲ್ಸ್ ಒಂದು ಹೋಟ್ಲಿತ್ತು, ಗುರು ವೆಜ್ ಅಂತೇಳಿ. ಅಲ್ಲಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಜೊತೆಗೆ ಎಲ್ಲರೂ ನಿಂತ್ಕೊಂಡು ಫ್ಯಾಮಿಲಿ ಪೂರ್ತಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಗ್ರೂಪ್ ವೀಡಿಯೋ ಮಾಡಿಸ್ಕೊಂಡು ಗ್ರೂಪ್ ಫೋಟೋಗಳನ್ನೆಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಹುಡುಗರು ಮಕ್ಕಳು. ಅವಳು ಇನ್ನೊಬ್ಳು ಇಲ್ಲಿರೋ ಒಂದು ಚಿಕ್ಕ ಮಗಳು ಸಂಜನಾ, ಅವಳು ಬರ್ತಡೇ ಲಾಸ್ಟ್ ಇಲ್ಲೇ ಮಾಡಿದ್ದು. ಚೆನ್ನಾಗಿತ್ತು ಅದು ಕೂಡ. ತುಂಬ ಚೆನ್ನಾಗೇ ಡೆಕೋರೇಷನ್ ಮಾಡಿಕೊಡ್ತಾರೆ ಇಲ್ಲಿ. ಇದು ತುಮಕೂರಿನ SIT ಬಡಾವಣೆಯಲ್ಲಿ ಬರುತ್ತೆ. SIT ಮೇನ್ ರೋಡಲ್ಲಿ ಸಿನಿ ಮ್ಯಾಜಿಕ್ ಅಂತ ಹೇಳಿ ಚಿಕ್ಕದಲ್ಲು. ನಂತರ ಎಲ್ಲ ಆದಮೇಲೆ ಕೇಕೆಲ್ಲ ಕಟ್ ಮಾಡಾದ್ಮೇಲೆ ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಕುಣಿದಾಡ್ಕೊಂಡು. ನಂತರ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಗುರು ವೆಜ್ ಅಂತೇಳಿ ಒಂದು ಹೋಟ್ಲಿತ್ತು, ಸೌತ್ ಇಂಡಿಯನ್ ಮೀಲ್ಸು. ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಊಟಕ್ಕೆ ಅಲ್ಲಿಗೆ ಹೋದ್ವಿ. ಊಟ ಮಾಡ್ಕೊಂಡು ಸೇರಿದೆ. ಅಲ್ಲಿಂದ ಮನೆಗೆ ಹೋದ್ವಿ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದ.